ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿರಲಿಲ್ಲ. ಸೊ ಅವತ್ತು ಯಾವಾಗೋ ಒಂದು ದಿವಸ ಒಂದು 50 ಡೇಸ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಪ್ಲ್ಯಾನ್ ಫ್ಲಾಪ್ ಆಯಿತು. ಸೊ ತುಂಬ ರೇರಾಗಿ ಒಂದು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಬ್ಲಾಗ್ ಎಲ್ಲಿರುತ್ತೆ ಅಂದರೆ ವಿ ಆರ್ ಗೋಯಿಂಗ್ ಟು ಬಿ ಆರ್ ಹಿಲ್ಸ್ ಕಡೆ ಹೋಗ್ತಿದ್ದೀವಿ. ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಸೂರ್ಯಣ್ಣ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಕಾಯ್ತಿದ್ದಾರೆ ಪಾಪ. ಒಂದು ಅರ್ಧ ಗಂಟೆ ಆಯಿತು ಬಂದು. ಅವ್ರು ಬಂದಮೇಲೆ ಎದ್ದು ರೆಡಿಯಾಗಿದ್ದೀನಿ. ಸೊ ಇವಾಗ ಶೂಸ್ನ ಹಾಕೋಬೇಕು, ಮತ್ತು ಪವರ್ ಬ್ಯಾಂಕ್ ಇದೆ, ಚಾರ್ಜರು, ಸನ್ಗ್ಲಾಸಸ್ಸು. ಸೊ ಇದು ನಮ್ಮ ಹಾಸ್ಟೆಲು. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ರಸ್ತೆಯಲ್ಲಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬ್ಲಾಗಲ್ಲಿ ಹಂಗೆ ಕಂಟಿನ್ಯೂ ಆಗಿರಿ. ಲೆಟ್ಸ್ ಗೋ. ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ನಗರದಿಂದ ಇವಾಗ ನಾವು ಚಂದಕವಾಡಿಗೆ ರೀಚ್ ಆಗಿದ್ದೀವಿ. ಸೊ ಬೆಳಗ್ಗೆ ಟೀ ಕುಡಿಬೇಕಂತ ನಿಲ್ಲಿಸಿದ್ವಿ. ಇಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ. ಟೀ ಕುಡಿ. ದಿಸ್ ಈಸ್ ಚಂದಕವಾಡಿ. ನಗರದಿಂದ ಒಂದು 10 ಕಿಲೋಮೀಟರ್ ದೂರ. ಇದು ನಮ್ಮ ಅಂಬಾರಿ. ಸೊ ಈ ರೋಡ್ ಕೇಗುಡಿ ಹೋಗುತ್ತೆ, ಈ ರೋಡ್ ನಗರ ಹೋಗುತ್ತೆ. ನಾವು ಈ ಕಡೆಯಿಂದ ಹಿಂಗೆ ಹೊರಟಿದ್ದೀವಿ ಇವಾಗ. ಸೂರ್ಯನ ಅಜ್ಜಿ ಸಿಕ್ಕವ್ರೆ, ಮಾತಾಡ್ತಿದ್ದಾರೆ ಸೂರ್ಯನ. ಇದು ಕೇಗುಡಿ ಫಾರೆಸ್ಟ್ ಗೇಟ್. ಇಲ್ಲಿ ಚೆಕ್ ಮಾಡ್ತಾರೆ ಗಾಡಿ ನಂಬರ್ ಮತ್ತು ಎಲ್ಲಿಗೆ ಹೋಗ್ತಿದ್ದಾರೆ ಕೇಳ್ತಾರೆ. ಅದಾದಮೇಲೆ 10 ರೂಪೀಸ್ ಫೀಸ್ ಇರುತ್ತೆ. ಈಗ ಬೆಳಗ್ಗೆನೆ ಜಿಂಕೆ ದರ್ಶನ ಆಯಿತು. ಹಾಯ್ ಮಾಡು, ಬ್ಲಾಗ್ ಮಾಡ್ತಿದ್ದೀನಿ. 2 3 4 3 ಬಿಸಿಲು ಜಾಸ್ತಿ, ಕುಡಿ ನೀರು. ಚೀಸ್ 9343 ಟಿಕೆಟ್ ಕೊಟ್ಟರೆ ಮಗು ಫ್ರೀ. ಎಣ್ಣ ಗಂಡ ಬಗ್ ನೋಡಿ ಗೊತ್ತಾಗುತ್ತೆ. A few moments later. See guys, how the view. Actually ಇದು ನನ್ನ ಫೇವ್ರೆಟ್ ವ್ಯೂ ಪಾಯಿಂಟ್ ಕೇಗುಡಿ ಹೋಗುವಾಗ. ಸೊ ಮಳೆಗಾಲದಲ್ಲಿ ಇನ್ನೂ ಸಖತ್ತಾಗಿರುತ್ತೆ ಅಂದ್ಕೊಂಡು. ಇವಾಗ ಬೇಸಿಗೆ ಸ್ಟಾರ್ಟ್ ಆಯಿತು, ಫಾರೆಸ್ಟ್ ಎಲ್ಲ ಒಣಗೋಗಿರುತ್ತೆ. ಬನ್ನಿ ಹೋಗುವ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ರೀಚ್ ಆದ್ವಿ ಕೇಗುಡಿಗೆ. ಸೊ ದಿಸ್ ಈಸ್ ಕೇಗುಡಿ ಆ್ಯಕ್ಚುಲಿ. ಸೊ ಅಲ್ಲಿ ನಮ್ಮದು ಫ್ರೆಂಡ್ ಇದ್ದಾನೆ. ಹಾಯ್. ಕಿರಿಕೀರ್ತಿಗಿಂತ ಕಿಪಿ ಕೀರ್ತಿನೇ ಬೆಸ್ಟು.
ಕಾಣಿಸಿದೆಯಾ ವರಾಹ. ಸೊ ಎಲ್ಲಿದು? ಹಾಂ, ಅದು ಆಫೀಸ್ ಆ್ಯಕ್ಚುಲಿ. ಯಾರಾದರೂ ಸಫಾರಿಗೆ ಬರೋರಿದ್ರೆ ಸೊ ಅಲ್ಲಿ ಬಂದು ರಿಜಿಸ್ಟರ್ ಆಗಬೇಕು. ಫೀಸ್ ಓದ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಸೊ ಚೆಕ್ ಮಾಡಿ. 450 ಪರ್ ಇಂಡಿಯನ್ಸು ಮತ್ತು 750 ಏನೋ ಫಾರಿನರ್ಸ್ಗಿದೆ. ಆ್ಯಕ್ಚುಲಿ ಇಲ್ಲಿ ಬಂದು ನೆಗಡಿ ಆಗ್ತು, ಮೂಗಲೆಲ್ಲ ಚುಮ್ಮು 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 ಅನ್ನಿಸ್ತೈತೆ. ನಾನು ಲೊಕೇಶನ್ ತೋರಿಸ್ತೀನಿ ರೀ ಇವತ್ತಿನ ಶೂಟ್ದು. ಇವತ್ತಿನ ಲೊಕೇಶನ್ ಶೂಟು ಅದು. ಸೊ ಅಲ್ಲಿ ಮಕ್ಕಳೆಲ್ಲ ಆಟಾಡ್ತವ್ರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಇದು ಬರಬೇಕು. ಸೊ ಪ್ಲೇಸ್ ಅದು. ಸೊ ಇವಾಗ ವೀಡಿಯೋ ಮಾಡ್ತೀವಿ ಅಲ್ಲಿ ಹೋಗಿ, ಆದರೆ ಫೋಟೋ ಶೂಟ್ ಮಾಡ್ತೀವಿ. ಬಿಸಿಲು ಜಾಸ್ತಿ ಐತೆ. ಸೊ ಇದು ಆನೆ ಮನೆ, ಇದು ಆಫೀಸ್. ಇಲ್ಲೆಲ್ಲ ಮೊದಲು ಮಾಡಿದ್ದೆ ರೀಲ್ಸ್ ಎಲ್ಲ ಈ ಲೊಕೇಶನಲ್ಲೆಲ್ಲ. ಸೊ ಓದ್ ಬ್ಲಾಗ್ಸಲ್ಲೆಲ್ಲ ಇರುತ್ತೆ ನೋಡಿ. ಅಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗಿ ಫೋಟೋ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಐತೆ. ಸೊ ಬನ್ನಿ ವ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ಇನ್ನೂ ಚೆನ್ನಾಗಿರೋ ಪ್ಲೇಸಸ್ ತೋರಿಸ್ತೀನಿ. ಸೊ ಇದು ಪಾಂಡು ಕೇಗುಡಿಲಿ. ಇವರು ಸೂರ್ಯಣ್ಣ. ಅಣ್ಣ ಏನಾಯ್ತಣ್ಣ, ಹೆಂಡ್ತಿ ಸತ್ತೋದ್ರ? ಎಲ್ಲ ಜೀವನನೇ ಖಾಲಿ ಖಾಲಿ ಖಾಲಿ. ಹೆಂಗ ಅನಿಸ್ತಾ? ಹಲ್ಲುಗಳು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್. ಬ್ರಾ ಸೂಪರ್ ಅನಿಸ್ತಿದೆ. ಬೆಳಗ್ಗೆ ಕೇಗುಡಿಗೆ ಬಂದಿದ್ದೀನಿ ಬ್ರಾ, ತುಂಬಾ ಖುಷಿ ಆಗಿದೆ ಜೀವನದಲ್ಲಿ. ಏನಕ್ಕೆ ಬಂದ್ರಿ ಬೆಳಗ್ಗೆ ಕೇಗುಡಿಗೆ? ತಿಂಡಿ ಸಿಕ್ಕಿಲ್ಲ ಬ್ರೋ, ಚಿರುಮುರಿ ತಿಂಡಿ ಅಲ್ಲ, ಬೆಳಗ್ಗೆ ಏನಕ್ಕೆ ಬಂದ್ರಿ? ಇನ್ನೇನ್ ಬ್ರೋ, ಫೋಟೋ ಶೂಟ್ ಮಾಡವ ಅಂತ ಬಂದೆ. ಹಾಂ ಆಯ್ತಾ ಫೋಟೋ ಶೂಟು? ಫೋಟೋ ಶೂಟ್ ಇನ್ನೂ ಟೈಮ್ ಆಗಿಲ್ಲ ಅಂತಿದ್ದಾರೆ. 11 ಗಂಟೆ ಆಗಬೇಕು, 11 ಗಂಟೆ ಆಗಬೇಕು. ಎಲ್ಲ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೇಳಿ. ಇವಾಗ ಒಂದು ಕ್ವಶನ್ ಏನಂದರೆ, ಒಂದು ಕಲ್ಲಿರುತ್ತೆ, ಕಲ್ಲನ್ನ ನೀರಲ್ಲಿ ಬಿಟ್ಟರೆ ಮುಳುಗೋಗ್ಬಿಡುತ್ತೆ, ಏಕೆ? ಏನಪ್ಪ ಇನ್ನೊಂದ್ಸಲ ಕೇಳಿ ಕ್ವಶನು. ಕಲ್ಲಿರುತ್ತೆ ಅನ್ಕೊಳ್ಳಿ, ಕಲ್ಲು. ಓಕೆ. ಅದನ್ನ ನೀರಲ್ಲಿ ಬಿಡ್ತೀನಿ, ಅದು ಮುಳುಗೋಗ್ಬಿಡುತ್ತೆ, ಯಾಕೆ? ಕಲ್ಲು ತೂಕ ಇದೆಯಲ್ಲ, ಅದಕ್ಕೆ ಮುಳುಗೋಗುತ್ತೆ. ಇಲ್ಲ, ಮತ್ತೆ ಇನ್ನಂಗೆ ಬ್ರೋ, ಟ್ರೈ ಮಾಡಿ ಇನ್ನೊಂದು 2 ಸತಿ. ಕಲ್ಲು ನೀರಲ್ಲಿ ಬಿಟ್ಟರೆ ಮುಳುಗೋಗುತ್ತೆ, ಯಾಕೆ? ಕಲ್ಲು ನೀರಲ್ಲಿ ಮುಳುಗ್ದೆ ಇನ್ನು ಮೇಲ್ಗಡೆ ತೇಲುತ್ತೆ ಬ್ರೋ. ಅಲ್ಲ, ನೀವು ಆನ್ಸರ್ ಮಾಡಿ ಅದಕ್ಕೆ ಯಾಕೆ ಅಂತ. ಯಾಕೆ ನೀರಲ್ಲಿ ಮುಳುಗುತ್ತೆ? ಕಲ್ಲು ಯಾಕೆ ಮುಳುಗುತ್ತೆ ನೀರಲ್ಲಿ ಅಂದರೆ, ಕಲ್ಲಿಗೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ. ಏನು ಶಕ್ತಿ? ಬಂಡೆ ಕಲ್ಲಿದೆಯಲ್ಲ. ಅಲ್ಲ ಅಣ್ಣ, ಆನ್ಸರ್ ಸುಮ್ಮನೆ ನೀನು ಗೊತ್ತಿಲ್ವಾ? ಟ್ರೈ ಮಾಡ್ತಿದ್ದೇನೆ ಬ್ರೋ, ಗೊತ್ತಿಲ್ಲ. ಆಯ್ತಾಯ್ತು, ಟೈಮ್ ಕೊಡಿ, 5 ಮಿನಿಟ್ ಟೈಮ್ ಕೊಡಿ. 5 ಮಿನಿಟು ಒಂದು 5 ನಿಮಿಷ ಬ್ಲಾಗ್ ಮಾಡೋದೇ 10 ನಿಮಿಷ. ನಾನು ನಿಮ್ಮ 5 ಮಿನಿಟ್ ನಿಮ್ಗೆ ಟೈಮ್ ಕೊಟ್ರೆ ಹೇಳಿ ಬೇಗ. ಕಲ್ಲು ಇನ್ನೊಂದ್ಸಲ ಹೇಳಿ. ಕಲ್ಲಿರುತ್ತೆ, ಅದನ್ನ ನೀರಲ್ಲಿ ಬಿಟ್ರೆ ಮುಳುಗೋಗುತ್ತೆ, ಯಾಕೆ? ಬ್ರೋ ಈ ಕ್ವಶನ್ ನನಗೆ ಅರ್ಥ ಆಯ್ತಿಲ್ಲ. ಕಲ್ಲು ನೀರಲ್ಲಿ ಬಿಟ್ರೆ ಮುಳುಗ್ದೆ ಇನ್ನೇನಾಗುತ್ತೆ ಬ್ರೋ? ಮುಳುಗುತ್ತೆ ಬ್ರೋ. ಅದೇ ಯಾಕೆ ಅಂತ. ಮುಳುಗುತ್ತಲ್ಲ, ಯಾಕೆ? ತೂಕ ಇದೆಯಲ್ಲ ಬ್ರೋ ಕಲ್ಲು. ಇಲ್ಲ, ಗೊತ್ತಿಲ್ವಾ? ಗೊತ್ತಿಲ್ಲ, ಹೇಳಿ. ಅದಕ್ಕೆ ಈಜಕ್ಕೆ ಬರಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. A few moments later. ಸೊ ಅಲ್ಲೊಂದು ಲೊಕೇಶನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗ್ಬೇಕು. ಅವರು 11 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಗೇಟ್ ಕ್ಲೋಸ್ ಇದೆ. 11 ಗಂಟೆಗೆ ಹೋಗ್ಬೇಕು. ಇವಾಗ 10:10. ಇನ್ನು ಅರ್ಧ ಗಂಟೆ ವೇಟ್ ಮಾಡಬೇಕು. ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಇರೋಣ ಇನ್ನೊಂದು ಅರ್ಧ ಗಂಟೆ. ಅಲ್ಲಿಂದ ಬಂದಿದ್ದೀವಿ, ಫೋಟೋ ಶೂಟ್ ಮಾಡ್ಕೊಂಡೆ ಹೋಗೋಣ. ಸರಿ, ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ಸೊ ಆ ಲೊಕೇಶನಲ್ಲಿ ಇವಾಗ ಒಂದು ವೀಡಿಯೋ ಶೂಟ್ ಮಾಡ್ಕೊಂಬಂದೆ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಲೊಕೇಶನ್ನು ಈ ಕಡೆ ತೋರಿಸ್ತೀನಿ. ಒಳಗಡೆ ಲೊಕೇಶನ್ ಇನ್ನೂ ಸಖತ್ತಾಗಿದೆ, ಬನ್ನಿ ಹೋಗೋಣ. ಇಲ್ಲಿ ಒಂದು 3-4 ಸತಿ ಶೂಟ್ ಮಾಡಿದ್ದೀನಿ ಆಲ್ರೆಡಿ. ಇವತ್ತು ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ, ಬಟ್ ರೀಲ್ಸು ಫೋಟೋ ಶೂಟ್ಸ್ ಎಲ್ಲ ಇವತ್ತು ಬರುತ್ತೆ. ಸೊ ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ಚೆನ್ನಾಗಿರೋ ಲೊಕೇಶನ್ಸ್ ತೋರಿಸ್ತೀನಿ ಇನ್ನು. ಸೊ ಸಿ ದಿಸ್ ಲೊಕೇಶನ್ ಗೈಸ್.
ಸಿ ಗೈಸ್, ದಿಸ್ ಇಸ್ ದ ಲೊಕೇಶನ್ ಫೋಟೋಶೂಟ್ದು. ಸೊ ಇಲ್ಲಿ ಆ ಕಡೆ, ಸೊ ನಮ್ಮ ಲೊಕೇಶನ್ ಸೆಟ್ ಮಾಡಿದ್ದಲ್ಲಿ ಫೋಟೋಶೂಟ್ ಮಾಡ್ಕೊಂಬರ್ಬೇಕು ಇವಾಗ ಹೋಗಿ. ಸೊ ಅಲ್ಲಿ ಫೋಟೋಶೂಟ್ ಮಾಡ್ಬೇಕಂತಿದ್ದೀವಿ. ಇವತ್ತಿನ ವ್ಲಾಗ್. ಸೊ ವ್ಲಾಗ್ ಹೇಗಿತ್ತು ಅಂತ ಹೇಳ್ರಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಿಡಲಲ್ಲಿ ಸ್ವಲ್ಪ ಬ್ಯಾಟ್ರಿ ಲೋ ಆಗಿತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಕವರ್ ಆಗಲಿಲ್ಲ. ಹೇಳಿ ಹೇಗಿತ್ತು ವ್ಲಾಗ್. ವೀಕ್ಲಿ 1-2 ವ್ಲಾಗ್ ಹಾಕ್ತೀನಿ. ಸೊ ನನಗೆ ಪ್ರಾಬ್ಲಮ್ ಏನಿಲ್ಲ ಹಾಕೋಕ್ಕೆ, ಸ್ವಲ್ಪ ಎಡಿಟಿಂಗ್ ಟೈಮ್ ತೊಗೊಳುತ್ತೆ. ನನ್ನ ಕಾಲೇಜು ಅದು ಇದು ಸ್ಟಡೀಸು ತುಂಬ ಕಷ್ಟ ಐತೆ. ಆದರೂ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ವೀಕ್ಲಿ 1-2 ವ್ಲಾಗ್ ಹಾಕ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಟೇಕ್ ಕೇರ್, ಬಾಯ್. ನೋಡಿ ಮನದಾಗತ್ತೇನ ನನ್ನಾಕಿ ಬಾಳ ಸಣ್ಣಾಕಿ.